ಸರ್ಕಾರಕ್ಕೆ ರೇಷನ್ ಕಾರ್ಡ್ ಪರಿಷ್ಕರಣೆ ವರದಿ ಸಲ್ಲಿಕೆಯಾಗಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ವರದಿಯನ್ನು ಸಲ್ಲಿಸಿದ್ದಾರೆ. ಆಹಾರ ಇಲಾಖೆಯವರು 13 ಲಕ್ಷಕ್ಕೂ ಹೆಚ್ಚು ಕಾರ್ಡ್ ಪರಿಷ್ಕರಣೆ ಮಾಡಬೇಕಾಗಿದೆ ಅಂತ ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ. ಆಹಾರ ಇಲಾಖೆಗೆ ಒಟ್ಟು 13,87,652 ರೇಷನ್ ಕಾರ್ಡ್ ಪರಿಷ್ಕರಣೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿವರೆಗೆ 3,81,983 ರೇಷನ್ ಕಾರ್ಡ್ಗಳು ಅಮಾನತಾಗಿದೆ, ರದ್ದಾಗಿದೆ. 10,05,669 ರೇಷನ್ ಕಾರ್ಡ್ಗಳನ್ನ ಪರಿಷ್ಕರಣೆ ಮಾಡಬೇಕಾಗಿದೆ. ಪ್ಲಸ್ ಮೈನಸ್ ಎಲ್ಲವನ್ನ ಕೂಡ ಗುರುತಿಸಬೇಕಾಗಿದೆ. ವರದಿಯಲ್ಲಿ ಎಲ್ಲವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ವರದಿಯಲ್ಲಿ ಸಿಎಂಗೆ ವರದಿಯನ್ನು ಕೂಡ ಕೊಟ್ಬಿಟ್ಟಿದ್ದಾರೆ. ಹಲವು ಮಾನದಂಡಗಳನ್ನು ಕೂಡ ಉಲ್ಲೇಖ ಮಾಡಬೇಕಾಗಿದೆ. ಆಹಾರ ಇಲಾಖೆಯಿಂದ ಹಲವು ಮಾನದಂಡಗಳ ಉಲ್ಲೇಖ ಆಗ್ತಾ ಇದೆ. ರದ್ದಿಗೆ ಮಾನದಂಡ ಏನು, ಯಾರಿಗೆ ಬಿಪಿಎಲ್ ಕಾರ್ಡ್ ಸಿಗುತ್ತೆ ಸಿಗಲ್ಲ, ಯಾರ್ಯಾರಿಗೆ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ರಾಜ್ಯದಾದ್ಯಂತ ಈಗ ಸದ್ದು ಮಾಡ್ತಾ ಇರೋದು ರೇಷನ್ ಕಾರ್ಡ್. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಹಾರ ಸಚಿವರಾಗಿರುವಂತಹ KH ಮುನಿಯಪ್ಪನವರು ಒಂದಷ್ಟು ಡೀಟೇಲ್ಸ್ ಗಳನ್ನ ಅಪ್ಡೇಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಮುಂದುವರೆದು ಏನ್ ಮಾತಾಡಿದ್ರು KH ಮುನಿಯಪ್ಪನವರು ಕೇಳ್ತಾ ಹೋಗೋಣ. ಕಾರ್ಡ್ಗಳನ್ನು ರದ್ದುಪಡಿಸಿಲ್ಲ, ಅನರ್ಹ ಇರಬಹುದು ಎಂಬ ಕಾರ್ಡ್ಗಳನ್ನು ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಡಲಾಗಿದೆ. BPLಗೆ ಅರ್ಹರಲ್ಲದವರನ್ನು APLಗೆ ಸೇರಿಸಲಾಗಿದೆ. ಆದಾಯ ತೆರಿಗೆ ಇಲಾಖೆಯಿಂದ ಪಡೆದ ಮಾಹಿತಿ ಪ್ರಕಾರ ಆದಾಯ ತೆರಿಗೆ ಪಾವತಿದಾರರು ಎಂದು ಕಂಡುಬಂದವರನ್ನು ಪರಿಶೀಲಿಸಿ ಅನರ್ಹರೆಂದು ಕಂಡುಬಂದಿರುವ ಅಂದರೆ BPLಗೆ ಅನರ್ಹರೆಂದು ಕಂಡುಬಂದಿರುವ ಪ್ರಕರಣಗಳನ್ನು ಅಂತಹ ಕಾರ್ಡ್ಗಳನ್ನು APLಗೆ ಸೇರಿಸಲಾಗಿದೆ. ಜನಸಂಖ್ಯೆ 2011ರ ಜನಗಣತಿ ಪ್ರಕಾರ ನಗರ ಮತ್ತು ಗ್ರಾಮೀಣ ಸೇರಿ ಶೇಕಡ 65.96 ಅಂದರೆ 66% ಆಸ್ ಆನ್ ಟುಡೇ BPL ಕಾರ್ಡ್ ಹೊಂದಿದ್ದ ಪಡಿತರ ಚೀಟಿ ಮಾನದಂಡಗಳ ಅನ್ವಯ ಪರಿಶೀಲಿಸಲಾಗಿ ಅನರ್ಹರೆಂದು ಕಂಡುಬಂದ BPL ಕಾರ್ಡ್ದಾರರನ್ನು APLಗೆ ಸೇರಿಸಲಾಗಿದೆ. ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ರಾಜ್ಯ ಸರ್ಕಾರ ಅನರ್ಹ ಪಡಿತರ ಚೀಟಿಗಳನ್ನು ಪತ್ತೆ ಹಚ್ಚಲು ಕ್ರಮ ವಹಿಸಲಾಗಿದೆ. ಆದಾಯ ತೆರಿಗೆ ಪಾವತಿ ಮತ್ತು ಸರ್ಕಾರಿ ನೌಕರರನ್ನು ಹೊರತುಪಡಿಸಿ ಇದ್ರ ಬಗ್ಗೆ ಜನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಅಗೇನ್ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ ರೇಷನ್ ಕಾರ್ಡ್ ಗೊಂದಲಕ್ಕೆ ನಾನೇ ಹೊಣೆ, 7 ವಾರದ ಒಳಗಡೆ ಅದೇ ಐಡಿಯಲ್ಲಿ BPL ಕಾರ್ಡ್ ಬರುತ್ತೆ, ಸಮಾಧಾನ ರೀತಿಯಲ್ಲಿ ವರ್ತನೆ ಮಾಡಿ ಅಂತ KH ಮುನಿಯಪ್ಪನವರು ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ಜನರ ಕಣ್ಣಿಗೆ ಏನಾದ್ರೂ ಮಣ್ಣೆರಚುವಂತ ಕೆಲಸವನ್ನ ಮಾಡ್ತಿದ್ದಾರಾ ಹೇಗೆ ಅಂತ? ಚಂದ್ರಕಲಾ, ಒಂದ್ ಕಡೆ ರಾಜ್ಯದಲ್ಲಿ BPL ಕಾರ್ಡ್ ಪರಿಷ್ಕರಣೆ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಈಗಾಗಲೇ ಕೆಲವೊಂದಿಷ್ಟು BPL ಕಾರ್ಡ್ಗಳನ್ನು ಕೂಡ ರದ್ದು ಮಾಡಿರ್ತಕ್ಕಂಥದ್ದು. ಆದ್ರೆ ಅವರು ಕೇಂದ್ರ ಸರ್ಕಾರದ ಒಂದು ಏನು 2011ರ ಜನಗಣತಿಯ ಪ್ರಕಾರವಾಗಿ ಏನು ಈ BPL ಕಾರ್ಡ್ ಕೊಟ್ಟಿದ್ರು. ಹಾಗಾಗಿ ಇದೀಗ ನಾವು ಏನು ಬದಲಾವಣೆ ಆದಂತ ಸಂದರ್ಭದಲ್ಲಿ ನಾವು ಈಗ ಅದನ್ನ ಪರಿಷ್ಕರಣೆ ಮಾಡುವಂತ ಹಂತಕ್ಕೆ ಹೋಗ್ತಾ ಇದ್ದೀವಿ ಅನ್ನುವಂತ ಮಾತನ್ನು ಕೂಡ ಇವತ್ತು ಏನು ಸಚಿವರಾಗಿರ್ತ KH ಮುನಿಯಪ್ಪ ಅವರು ಹೇಳಿರ್ತಕ್ಕಂಥದ್ದು. ಆದ್ರೆ ಇವರು ಒಂದು ಕಾರ್ಡ್ಗಳನ್ನ ಪರಿಷ್ಕರಣೆ ಮಾಡುವಂತ ಸಂದರ್ಭದಲ್ಲಿ ಅರ್ಹ ಫಲಾನುಭವಿಗಳ ಕಾರ್ಡು ಕೂಡ ರದ್ದತಿ ಆಗಿರ್ತಕ್ಕಂಥದ್ದು ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಗುರಿ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ವಿಪಕ್ಷಗಳ ನಾಯಕರು ಕೂಡ ಸಾಕಷ್ಟು ಒಂದ್ ಕಡೆ ಆಕ್ರೋಶನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಎಚ್ಚೆತ್ಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರ ಇದೀಗ ಇವತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವರಿಂದಲೇ ಸ್ಪಷ್ಟನೆ ಕೊಡಿಸಲಿಕ್ಕೆ ಒಂದು ಮುಂದಾಗಿರ್ತಕ್ಕಂಥದ್ದು. ಇವತ್ತು KH ಮುನಿಯಪ್ಪ ಅವರು ಹೇಳಿರ್ತಕ್ಕಂಥದ್ದು, ನಾವು ಅರ್ಹ ಫಲಾನುಭವಿಯ ಒಂದು ಕಾರ್ಡ್ ಅನ್ನ ಯಾವುದೇ ರೀತಿ ರದ್ದು ಮಾಡಲ್ಲ, ಯಾರು ತೆರಿಗೆ ಪಾವತಿಯನ್ನ ಮಾಡ್ತಾರೆ ಮತ್ತೆ ಸರ್ಕಾರಿ ನೌಕರರಿದ್ದಾರೆ ಅವರ ಒಂದು ಕಾರ್ಡ್ಗಳನ್ನ ಮಾತ್ರ ನಾವು ರದ್ದತಿ ಮಾಡಿರ್ತಕ್ಕಂಥದ್ದು. ಅಂದ್ರೆ ಅದನ್ನ ನಾವು BPL ಕಾರ್ಡ್ ಇರ್ತಕ್ಕಂಥದ್ದನ್ನ APL ಕಾರ್ಡ್ಗೆ ವರ್ಗಾವಣೆ ಮಾಡಿದ್ದೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಯಾರು ಇದುವರೆಗೂ ಕೂಡ ಕೆಲವೊಂದಿಷ್ಟು ಕಡೆಗಳಲ್ಲಿ ಅರ್ಹ ಫಲಾನುಭವಿಗಳಿಗೂ ಕೂಡ ಅದು ಕಡಿತವಾಗಿರ್ತಕ್ಕಂಥ ರದ್ದತಿ ಆಗಿರ್ತಕ್ಕಂಥದ್ದು. ಅಂತವುಗಳನ್ನ 7 ದಿನಗಳ ಒಳಗಾಗಿ ಎಲ್ಲವನ್ನು ಕೂಡ ಸರಿಪಡಿಸಿ ಅವ್ರಿಗೂ ಕೂಡ ಅಕ್ಕಿ ವಿತರಣೆ ಆಗುವಂತ ರೀತಿಯಲ್ಲಿ ನಾವು ಕ್ರಮ ಕೈಗೊಳ್ತೇವೆ ಅನ್ನುವಂತ ಮಾತುಗಳನ್ನು ಕೂಡ ಇವತ್ತು ಸಚಿವ KH ಮುನಿಯಪ್ಪ ಅವರು ಹೇಳಿರ್ತಕ್ಕಂಥದ್ದು. ಅಂದ್ರೆ ಇದೀಗ ಸಾಕಷ್ಟು ರಾಜ್ಯದಲ್ಲಿ
ಆಕ್ರೋಶ ವ್ಯಕ್ತವಾದಂತ ಹಿನ್ನೆಲೆಯಲ್ಲಿ ಈ ಒಂದು ಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಆಹಾರ ಇಲಾಖೆ ಅಧಿಕಾರಿಗಳ ಮಾಡಿರ್ತಕ್ಕಂಥ ಎಡವಟ್ಟಿನಿಂದ ಕೆಲವೊಂದಿಷ್ಟು ಬಡ ಕುಟುಂಬಗಳಿಗೂ ಕೂಡ BPL ಕಾರ್ಡ್ ಇಂದ ವಂಚಿತರಾಗಿರ್ತಕ್ಕಂಥದ್ದು. ಅವರ ಆರೋಗ್ಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಜನೆಗಳು ಕೂಡ ಸಾಕಷ್ಟು ಒಂದ್ ಕಡೆ ಈ ಒಂದು ಕಾರ್ಡಿಂದ ಸೌಲಭ್ಯ ಸಿಗುತ್ತೆ, ಅದರಿಂದ ಕೂಡ ವಂಚಿತರಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಏನು ಪ್ರತಿ ತಿಂಗಳಿಗೆ ಸಿಗ್ತಕ್ಕಂಥ ರೇಷನ್ ಕೂಡ ಕಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ತೀವ್ರಗತಿಯಲ್ಲಿ ರಾಜ್ಯ ಸರ್ಕಾರ ಪರಿಗಣಿಸಬೇಕು ಅನ್ನುವಂಥದ್ದು ಸಾಕಷ್ಟು ಆಕ್ರೋಶ ವ್ಯಕ್ತವಾದಂತ ಹಿನ್ನೆಲೆಯಲ್ಲಿ ಇವತ್ತು ಸಚಿವ KH ಮುನಿಯಪ್ಪ ಅವರು ಕೂಡ ಹೇಳಿರ್ತಕ್ಕಂಥದ್ದು 7 ದಿನಗಳ ಒಳಗಾಗಿ ಇದನ್ನೆಲ್ಲ ಸರಿಪಡಿಸ್ತೇವೆ. ಯಾರು ಒಂದ್ ಕಡೆ ಈ ಕಾರ್ಡ್ಗಳು ಅಂದ್ರೆ BPL ಕಾರ್ಡ್ ಯಾರು ಅಲ್ವೋ ಅಂತವ್ರನ್ನ ಮಾತ್ರ ನಾವು ತೆಗೆದು ಹಾಕ್ತಾ ಇದ್ದೇವೆ ಅನ್ನುವಂತ ಮಾತನ್ನು ಕೂಡ ಇವತ್ತು ಹೇಳಿರ್ತಕ್ಕಂಥದ್ದು. ಚಂದ್ರಕಲಾ.